ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 12 ಅಡಿ ಎತ್ತರದ 1000 ಕೆಜಿ ತೂಕದ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ಮಹಾನಗರ ಪಾಲಿಕೆ ಆವರಣದಲ್ಲಿ ಅಳವಡಿಸಲಾದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಮಾದರಿಯನ್ನ ಮಾನ್ಯ ಉಸ್ತುವಾರಿ ಹಾಗೂ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಹಾಗೂ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು, ಕೇಂದ್ರ ಸರ್ಕಾರದ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ಪನವರು ಮತ್ತು ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರು, ಜಿಲ್ಲೆಯ 10 ಶಾಸಕರು, ದಲಿತ ಸಂಘಟನೆಯ ಮುಖಂಡರುಗಳು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸನ್ಮಾನ್ಯರೇ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ವಿಶೇಷವಾಗಿ ಮಹದೇವಪ್ಪನವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಂದಿನ ಈ ಸಮಾರಂಭದ ರೂವಾರಿ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಜಿಲ್ಲಾ ಆಡಳಿತ ಮಾತ್ರ ಕಾರಣ. ನಾವು ಕೂತಿರೋರೆಲ್ಲ ವೇಸ್ಟ್ ಗಿರಾಕಿಗಳು, ನಾವ್ಯಾರು ಏನೇ ಇದಕ್ಕೆ ಸುರೇಶ್ ಗೌಡ್ನಿಂದ ಹಿಡಿದು ವೇಸ್ಟ್ ಗಿರಾಕಿಗಳೆಲ್ಲ ನಾನು ಸುರೇಶ್ ಗೌಡ ಮಾತಾಡ್ಬೇಕು ಅಂತ ಏನ್ ಮಾತಾಡ್ಬಿಡ್ತಾರೋ ಅಂತೇಳಿ ಆಮೇಲೆ ನಾನ್ ಮಾತಾಡ್ಬೇಕು ಅಂತ ಇದ್ದೆ. ಐತಿಹಾಸಿಕ ಸಭೆ ಮತ್ತೆ ಕಾರ್ಯಕ್ರಮ ಅಂತೇಳಿ ನಾವೆಲ್ಲ ಕೂಡ ನೆನಪಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಅಂತೇಳಿ ನಾನು ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ಜಿಲ್ಲಾಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಮಹದೇವಪ್ಪನವರು ಮತ್ತೆ ಮಹದೇವಪ್ಪನವರು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಂವಿಧಾನದ ಪೀಠಿಕೆಯನ್ನ ಓದ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದವರು ಅಂತ ಹೇಳಿದ್ರೆ ಸನ್ಮಾನ್ಯ ಮಹದೇವಪ್ಪನವರು. ಈಗ ಎಲ್ಲ ಮಂತ್ರಿಗಳು ಬರ್ತಾ ಇದ್ರು, ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಬರ್ತಾ ಇದ್ರು, ಎಲ್ಲ SC ST ಸಮುದಾಯದಿಂದ ಬಂದಂತ ಮಂತ್ರಿಗಳು ಎಲ್ಲ ಇರ್ತಾ ಇದ್ರು. ಆದ್ರೆ ಅವ್ರು ಯಾರಿಗೂ ಕೂಡ ಆ ಒಂದು ಸಂವಿಧಾನ ಪೀಠಿಕೆಯ ಮಹತ್ವವನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಅವ್ರು ಯಾರಿಗೂ ಕೂಡ ಅನ್ನಿಸ್ತಿಲ್ಲ. ಹಾಗಾಗಿ ಅವರು ಬಹಳ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ, ಅವರು ನಮ್ಮ ಕರ್ನಾಟಕದ ಅಂಬೇಡ್ಕರ್ ಸನ್ಮಾನ್ಯ ಮಹದೇವಪ್ಪನವರು ಅಂತೇಳಿ ಒಂದೊಂದ್ಸರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿರ್ತಾರೆ. ನಾನು ಕೂಡ ಅದನ್ನ ಒಪ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಹಾಗೇನೆ ನಮ್ಮ ಇಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸಜ್ಜನ ವ್ಯಕ್ತಿ ಅಂದ್ರೆ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರು. ಆದ್ರೆ ಇವ್ರು ಸುರೇಶ್ ಅವರು ಮಾತ್ರ ಯಾರು ನಮಗೆ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಮಾತಾಡ್ತಾ ಇದ್ದಾರೆ, ಏನು ಬೇರೆ ವಿರುದ್ಧ ಏನು ಮಾತಾಡಲಿಲ್ಲ, ಈಗ ನಾವು ಮಾತಾಡ್ಬೇಕಾಗ್ತದ, ಅದಕ್ಕೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಮತ್ತೆ ಹಾಗೇನೆ ಶಾಸಕರುಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತೆ ಇತರ ಎಲ್ಲ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಮುಂಬಾಗದಲ್ಲೂ ಕೂಡ ಎಲ್ಲ ಸಂಘಟನೆಯ ಮುಖಂಡರು ಕೂಡ ತಾವೆಲ್ಲ ಬಂದಿದ್ದೀರಿ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಒಂದು 2 ಅಂಶ ಮಾತ್ರ. ಏನು ಅಂಬೇಡ್ಕರ್ ಅವರ ಒಂದು ಅನಿಸಿಕೆ, ವಿದ್ಯಾವಂತರಾಗಬೇಕು, ಸಂಘಟಿತರಾಗಬೇಕು, ಹೋರಾಟವನ್ನು ಮಾಡಬೇಕು. ಇದನ್ನ ಮಾಡ್ತಕ್ಕಂಥದಕ್ಕೆ ಪ್ರಾಥಮಿಕವಾಗಿ ಬೇಕಿರ್ತಕ್ಕಂಥದ್ದು ವಿದ್ಯಾಭ್ಯಾಸ. ನಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ನಂತರ ಸಂಘಟನೆ ಕೂಡ ಅವರಾಗ್ತಾರೆ, ಹೋರಾಟನೂ ಕೂಡ ಮಾಡ್ತಾರೆ. ಆ ದಿಸೆಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಆಗದ ರೀತಿಯಲ್ಲಿ ಪೋಷಕರುಗಳು ಹೆಚ್ಚು ಅವಶ್ಯಕವಾಗಿ ಆಸಕ್ತಿಯನ್ನ ವಹಿಸಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ. ಜೊತೆಯಲ್ಲಿ ಏನೆಲ್ಲ ವಿದ್ಯಾಭ್ಯಾಸದ ಬಗ್ಗೆ ನಾನು ಹೆಚ್ಚು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ. ಆದರೆ ಇಂದಿನ ದಿನಮಾನಗಳಲ್ಲಿ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬೇಕು. ಒಳ್ಳೆಯ ವ್ಯಕ್ತಿಗಳು ಅಂತ